ವಿಆರ್ಎಸ್ಗೆ ಮುಂದಾಗಿದ್ದಂತಹ ಅಧಿಕಾರಿಯನ್ನ ಆಯಕಟ್ಟಿನ ಹುದ್ದೆಗೆ ವರ್ಗ ಮಾಡಲಾಗಿದೆ. ಸದ್ಯ ಬೆಳಗಾವಿ ಡಿಸಿಪಿ ಆಗಿ ವರ್ಗಾವಣೆ ಮಾಡಿ ಆದೇಶವನ್ನ ಮಾಡಲಾಗಿದೆ. ಭರಮನಿ ಟ್ರಾನ್ಸ್ಫರ್ ಮಾಡಿ ಸರ್ಕಾರ ಆದೇಶ ಮಾಡಿದೆ. ಸ್ವಯಂ ನಿವೃತ್ತಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರು ನಾರಾಯಣ ಭರಮನಿ ಅವರು. ನಾರಾಯಣ ಭರಮನಿ ಮನವೊಲಿಸೋದಕ್ಕೆ ಸರ್ಕಾರ ಮುಂದಾಗಿತ್ತು. ಸರ್ಕಾರ ನಡೆಸಿದಂತಹ ಮನವೊಲಿಕೆ ಕಾರ್ಯ ಯಶಸ್ವಿ ಕೂಡ ಆಗಿತ್ತು. ಮತ್ತೆ ಅವರು ಹುದ್ದೆಗೆ ರಿಜಾಯ್ನ್ ಆಗಿದ್ರು. ಧಾರವಾಡ ಹೆಚ್ಚುವರಿ ಎಸ್ಪಿ ಹುದ್ದೆಯಿಂದ ಈಗ ಅವರನ್ನ ನೇರ ಬೆಳಗಾವಿ ಡಿಸಿಪಿ ಆಗಿ ವರ್ಗಾವಣೆ ಮಾಡಲಾಗಿದೆ. ಬೆಳಗಾವಿ ಕಾನೂನು ಸುವ್ಯವಸ್ಥೆ ಡಿಸಿಪಿಯಾಗಿ ವರ್ಗಾವಣೆಗೊಂಡಿದ್ದಾರೆ ನಾರಾಯಣ ಭರಮನಿ ಅವರು. ಈ ಹಿಂದೆ ಮುಖ್ಯಮಂತ್ರಿಗಳು ವೇದಿಕೆಯಲ್ಲಿ ಅವರಿಗೆ ಕೈ ಎತ್ತಿದ್ರು ಅನ್ನೋ ವಿಷಯವಾಗಿ ಬಹಳಷ್ಟು ನೊಂದಿದ್ರು. ಅದಾದ ನಂತರ ಒಂದೆರಡು ವಾರಗಳ ನಂತರ ಅವರು ನಾನು ನಿವೃತ್ತಿಯನ್ನ ಪಡ್ಕೊಳ್ತೀನಿ ಅಂತ ಸರ್ಕಾರಕ್ಕೆ ಒಂದು ಪತ್ರವನ್ನು ಕೂಡ ಬರೆದಿದ್ರು. ಅದಾದ ನಂತರದಲ್ಲಿ ಗೃಹ ಸಚಿವರು, ಮುಖ್ಯಮಂತ್ರಿಗಳು ಖುದ್ದು ನಾರಾಯಣ ಭರಮನಿ ಅವರ ಜೊತೆಗೆ ಮಾತನಾಡೋ ಮೂಲಕವಾಗಿ ಅವರನ್ನ ಮನವೊಲಿಸಿದ್ರು. ನಂತರ ಮತ್ತೆ ಅವರು ಹುದ್ದೆಗೆ ಜಾಯ್ನ್ ಆದ್ರು. ಈಗ ಅವರನ್ನ ಬೆಳಗಾವಿಯ ಕಾನೂನು ಸುವ್ಯವಸ್ಥೆ ಡಿಸಿಪಿಯಾಗಿ ವರ್ಗಾವಣೆ ಮಾಡಲಾಗಿದೆ. ಸರ್ಕಾರ ಇವಾಗ ನಮ್ಮ ಧಾರವಾಡದಿಂದ ಬೆಳಗಾವಿ ನಗರದ ಕಾನೂನು ಸುವ್ಯವಸ್ಥೆ ವಿಭಾಗದ ಡಿಸಿಪಿ ಅಂತೇಳಿ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ. ಸರ್ಕಾರ ಕೊಟ್ಟ ಜವಾಬ್ದಾರಿಯನ್ನು ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮತ್ತು ಎಲ್ಲ ನಮ್ಮ ಜೊತೆಗೆ ಎಲ್ಲ ಸಹೋದರ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅವರ ಸಹಕಾರದಿಂದ ಎಲ್ಲ ಮುಖಂಡರ ಸಲಹೆ ಸೂಚನೆ ತಗೊಂಡು ಬೆಳಗಾವಿ ನಗರದ ಕಾನೂನು ಸುವ್ಯವಸ್ಥೆ ವಿಭಾಗದಲ್ಲಿ ಅತ್ಯಂತ ಹೆಚ್ಚಿನ ನಿಷ್ಠೆಯಿಂದ ಕೆಲಸ ಮಾಡುವಂಥ ಜವಾಬ್ದಾರಿ ಸರ್ಕಾರ ಕೊಟ್ಟಿದೆ. ಅದನ್ನು ಅತ್ಯಂತ ಗೌರವಯುತವಾಗಿ ನಾನು ಸ್ವೀಕಾರ ಮಾಡ್ತೀನಿ ಮತ್ತು ನನ್ನ ಕರ್ತವ್ಯನ ನಿಭಾಯಿಸೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀನಿ. ಬೆಳಗಾವಿಯಲ್ಲಿ ವರ್ಕ್ ಮಾಡಿದ್ದೆ, ನಿಮ್ಗೆ ಸಾಕಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ. ಈಗ ಮುಂದೆ ಯಾವ ರೀತಿ ಈಗಾಗಲೇ ಬೆಳಗಾವಿಯಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಅದನ್ನು ಗುರುತಿಸಿ ಸರ್ಕಾರ ನನಗೆ ಅದೊಂದು ಅವಕಾಶ ಕೊಟ್ಟಿದೆ. ಅದೊಂದು ಒಳ್ಳೆಯ ಅವಕಾಶ ಮತ್ತು ನನ್ನ ಇನ್ನೂ ಹೆಚ್ಚಿನ ನಿಷ್ಠೆಯಿಂದ ನಾನು ಕೆಲಸ ಮಾಡಲಿಕ್ಕೆ ನನಗೊಂದು ಉತ್ಸುಕತೆ ಆಗಿದೆ. ಧನ್ಯವಾದ. ಗಣ ಸರ್ಕಾರ ಇವಾಗ ನಮ್ಮ ಧಾರವಾಡದಿಂದ ತಮ್ಮದಲ್ಲದಂತಹ ಜವಾಬ್ದಾರಿಗೆ ಅವತ್ತು ಮುಖ್ಯಮಂತ್ರಿಗಳಿಂದ ಕೈ ಎತ್ತಿಸ್ಕೊಳ್ಬೇಕಾಗಿ ಬಂದಿತ್ತು. ಅದಾದ ನಂತರದಲ್ಲಿ ನನಗೆ ಸಾರ್ವಜನಿಕವಾಗಿ ಕೈ ಎತ್ತಿದ್ರಿಂದ ನನ್ನ ಕುಟುಂಬಕ್ಕೂ ಕೂಡ ನೋವಾಗಿದೆ ಮತ್ತು ನನಗೂ ಕೂಡ ಬೇಸರ ತಂದಿದೆ. ಹಿನ್ನೆಲೆಯಲ್ಲಿ ದಯಮಾಡಿ ನನ್ನ ಸ್ವಯಂ ನಿವೃತ್ತಿ ಪಡ್ಕೊಳ್ಳಿ ಅಂತ ಅರ್ಜಿಯನ್ನು ಹಾಕಿದ್ರು. ಅದಾದ ನಂತರದಲ್ಲಿ ಸರ್ಕಾರ ಮನವೊಲಿಸಿತ್ತು. ಆಮೇಲೆ ಅರ್ಜಿಯನ್ನು ರಿಟರ್ನ್ ಪಡ್ಕೊಳ್ಳಿಕ್ಕೆ ಡೆಡ್ಲೈನ್ ಕೂಡ ಕೊಟ್ಟಿತ್ತು. ಕೊನೆಗೆ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿಕೊಂಡು ಅವರ ಹುದ್ದೆ ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಈಗ ನಾರಾಯಣ ಭರಮನಿ ಅವರನ್ನ ಬೆಳಗಾವಿ ಕಾನೂನು ಸುವ್ಯವಸ್ಥೆಯ ಡಿಸಿಪಿಯಾಗಿ ವರ್ಗಾವಣೆ ಮಾಡಿದ್ದು. ಈ ವಿಷಯವಾಗಿ ನಾರಾಯಣ ಭರಮನಿ ಅವರು ಮಾತನಾಡ್ತಾ ಸರ್ಕಾರ ಕೊಟ್ಟ ಜವಾಬ್ದಾರಿಯನ್ನ ವ್ಯವಸ್ಥಿತವಾಗಿ ನಾನು ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ.